ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ಇಂದಿನ ಸಂಚಿಕೆಯಲ್ಲಿ ಕುಂಭರಾಶಿಯ ಬಗ್ಗೆ ತಿಳಿದುಕೊಂಡ್ವಿ. ಈಗ ಮೀನರಾಶಿಯವರಿಗೆ 2024ರ ಯುಗಾದಿ ವರ್ಷ ಭವಿಷ್ಯ ಯಾವ ರೀತಿ ಇದೆ ಎಂದು ನೋಡೋಣ ಬನ್ನಿ. ಇಷ್ಟು ದಿನ ಮೀನರಾಶಿಯ ಲಾಭ ಸ್ಥಾನದಲ್ಲಿ ಶನಿ ಇದ್ದ. ಆದರೆ ಜನವರಿಗೆ ಶನಿ ಮೀನರಾಶಿಯವರ 12ನೇ ಮನೆಗೆ ಪ್ರವೇಶ ಮಾಡಿದ್ದಾನೆ. ಆದರೆ ಮೀನರಾಶಿಯವರಿಗೆ 7.5 ಪ್ರಾರಂಭವಾಗಿದೆ. ಆದರೆ ಮೀನರಾಶಿಯವರನ್ನು ಗುರು ಗ್ರಹ ಕಾಪಾಡಲಿದೆ. 2ನೇ ಮನೆಗೆ ಹೋಗುವಂತ ಗುರು ನಿಮ್ಮ ಮುಂದೆ ಇರುತ್ತಾನೆ, ನಿಮ್ಮ ಹಿಂದೆ ಶನಿ ಇರುತ್ತಾನೆ. ಮುಂದೆ ಗುರು ಇರುವುದರಿಂದ ಮೀನರಾಶಿಯವರನ್ನು ಕೈ ಹಿಡಿದು ನಡೆಸುತ್ತಾನೆ. ದಾರಿ ಗೊತ್ತಿಲ್ಲದ ಸಂದರ್ಭದಲ್ಲಿ ದಾರಿಯನ್ನು ತೋರಿಸುತ್ತಾನೆ. ಶನಿ 7.5 ಶುರುವಾಗಿರುವುದರಿಂದ ನಿಮ್ಮ ಕೆಲಸಗಳು ನಿಧಾನವಾಗುತ್ತವೆ. ಕೊಟ್ಟ ಕೆಲಸವನ್ನು ಸರಿಯಾಗಿ ಮಾಡುವಲು ಸಾಧ್ಯವಾಗುವುದಿಲ್ಲ. ಕೊಟ್ಟ ಕೆಲಸದ ಆಸಕ್ತಿ ಇರುವುದಿಲ್ಲ. ತುಂಬ ಕೆಲಸದ ಒತ್ತಡ ಆಗಬಹುದು ಎನ್ನುವ ಒತ್ತಡಕ್ಕೆ ಮೀನರಾಶಿಯವರು ತಲುಪುತ್ತೀರಿ. ಉದ್ಯೋಗ ವಿಚಾರದಲ್ಲಿ ಏನಾದರೂ ಒಂದು ಬಾಧೆ ನಿಮ್ಮನ್ನು ಕಾಡಲಿದೆ. ಭಾಗ್ಯಸ್ಥಾನಕ್ಕೆ ಶನಿ ದೃಷ್ಟಿ ಇರುವುದರಿಂದ ಅದೃಷ್ಟವು ಕೆಲಸ ಮಾಡುವುದಿಲ್ಲ. ಸ್ವಂತ ಉದ್ಯೋಗ ಮಾಡುವುದರಿಂದಾಗಿ ಶ್ರಮಕ್ಕೆ ಸಮನಾಗಿ ಫಲ ಇರುತ್ತದೆ. ಆದರೆ ಉಳಿತಾಯ ಮಾಡುವಷ್ಟು ಲಾಭವನ್ನು ನೀವು ಪಡೆಯುವುದಿಲ್ಲ. ಗುರುವಿನ ಅನುಗ್ರಹದಿಂದ ನಿಮಗೆ ಕೊಂಚ ಮಟ್ಟಿನ ಶ್ರಮದ ಫಲ ಸಿಗುತ್ತಿದೆ. ಸರ್ಕಾರ ಉದ್ಯೋಗದಲ್ಲಿ ಇರುವವರಿಗೆ ಇದು ಉತ್ತಮ ಸಮಯವಾಗಿದೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಸಾಲಬಾಧೆ, ಸತಿಪತಿ ಕಲಹ, ಆರೋಗ್ಯ ಸಮಸ್ಯೆ, ಪ್ರೀತಿ ಪ್ರೇಮ ವಿಚಾರದಲ್ಲಿ ಸಮಸ್ಯೆ ಆಗುತ್ತಿದೆಯೇ, ಮದುವೆ ವಿಚಾರದಲ್ಲಿ ಅಡೆತಡೆ ಆಗುತ್ತಿದ್ದರೆ ಮತ್ತು ಇತರ ಯಾವುದೇ ಸಮಸ್ಯೆಗಳಿದ್ದರೂ ಕರೆಯ ಮುಖಾಂತರನೂ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಥವಾ ನೇರವಾಗಿ ಬಂದು ಸಹ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಮತ್ತು ನೇರವಾಗಿ ಬಂದು ಭೇಟಿ ಮಾಡಿದವರಿಗೆ ಮೊದಲ ಆದ್ಯತೆ. ಇನ್ನು ವಿಳಾಸ: ಈಸ್ಟ್ ವೆಸ್ಟ್ ಕಾಲೇಜ್ ಮುಖ್ಯ ರಸ್ತೆ, HDFC ATM ಆಪೋಸಿಟ್, ಶಿರ್ಡಿ ಶ್ರೀ ಸಾಯಿಬಾಬಾ ಜ್ಯೋತಿಷ್ಯ ಕೇಂದ್ರ, ಅಂಜನಾನಗರ, BL ಲೇಔಟ್, ಮಾಗಡಿ ರಸ್ತೆ, ಬೆಂಗಳೂರು.